ಬಂದು ಹೋಗುವಂತಹ ಸರ್ಕಾರಗಳು ಕೇಂದ್ರ ಸರ್ಕಾರನೇ ಆಗ್ಬೋದು, ರಾಜ್ಯ ಸರ್ಕಾರನೇ ಆಗ್ಬೋದು. ರಾಜ್ಯದಲ್ಲಿ 2016ರಿಂದ ಇಲ್ಲಿವರೆಗೂ ಹೆಚ್ಚು ಕಡಿಮೆ 3 ಸರ್ಕಾರದ ಆಡಳಿತ ಬಂದು ಹೋಗಿರುವಂಥದ್ದು. ಇದು 4ನೇ ಸರ್ಕಾರ ಆಡಳಿತ ಮಾಡ್ತಾ ಇದೆ. ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಸತತವಾಗಿ 3ನೇ ಬಾರಿ ಈಗ ಪ್ರಧಾನಮಂತ್ರಿ ಒಂದು ಜಾಗದಲ್ಲಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಡವರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಉಚಿತವಾದಂಥ ಮನೆಗಳನ್ನು ಕೊಡ್ತೇವೆ. ಒಂದು ಮಿನಿಮಮ್ ಪೇಮೆಂಟನ್ನು ಮಾಡಿದ್ರೆ ಆ ಒಂದು ಯೋಜನೆ ಮೂಲಕವಾಗಿ 2016ರಲ್ಲಿ ಅಪ್ಲೈ ಮಾಡಿದಂಥ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅರ್ಜಿ ಕೇವಲ ಕಸಕ್ಕಷ್ಟೇ ಸೀಮಿತ ಆಗಿದೆ. ಜೊತೆಗೆ ರಾಜ್ಯ ಸರ್ಕಾರದ ವತಿಯಿಂದ ಕೊಡುವಂಥ ವಸತಿ ಇಲಾಖೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ವತಿಯಿಂದ ಈ ಅರ್ಜಿಯು ಕೂಡ ಹೆಚ್ಚು ಕಡಿಮೆ 2017ರಲ್ಲಿ ಅಪ್ಲೈ ಮಾಡುವಂಥ ಕೆಲಸ ಆಗಿದೆ. ಈ ಅರ್ಜಿಗೂ ರೆಸ್ಪಾಂಡ್ ಇಲ್ಲ, ಈ ಅರ್ಜಿಗೂ ಕೂಡ ರೆಸ್ಪಾಂಡ್ ಇಲ್ಲ. ಆದರೆ ಬೆಂಗಳೂರಿನಲ್ಲಿರುವಂಥ ಬಡವರಾಗಿ ಉಳ್ಕೊಳ್ಳುವಂಥ ಕೆಲಸ ಅಂತೂ ಆಗಿದೆ. 1 ಲಕ್ಷನೋ 2 ಲಕ್ಷನೋ 3 ಲಕ್ಷ ಕಟ್ಟಿರುವಂಥ ಈ ಒಂದು ಬಡವರಿಗೆ ಸರ್ಕಾರದ ವತಿಯಿಂದ ಇದುವರೆಗೂ ಯಾರು ಕೂಡ ರೆಸ್ಪಾಂಡ್ ಮಾಡಿಲ್ಲ. ಕೇಂದ್ರ ಸರ್ಕಾರನೇ ಆಗ್ಬೋದು, ರಾಜ್ಯ ಸರ್ಕಾರನೇ ಆಗ್ಬೋದು. ಹಾಗಾದ್ರೆ ಅವ್ರನ್ನ ಕೇಳ್ತಾ ಹೋಗೋಣ ಏನಾಗಿದೆ ಅಂತೇಳಿ. ಅಮ್ಮ, ನೀವು ಎಷ್ಟು ದಿನ ಆಯಿತು ಅರ್ಜಿ ಸಲ್ಲಿಕೆ ಆಗಿ? ಎರಡರಲ್ಲೂ ಕೂಡ ಅಪ್ಲೈ ಮಾಡಿದ್ದೀನಿ ಅಂತ ಇದ್ದೀರಾ. ಒಂದರಲ್ಲಿ ದುಡ್ಡು ಕಟ್ಟಿದ್ದೀರಾ, ಇನ್ನೊಂದರಲ್ಲಿ ಹಾಗೆ ಇದೆ. ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಇದರಲ್ಲಿ ದುಡ್ಡು ಕಟ್ಟಿದ್ದೀರಾ. ಎಷ್ಟು ಕಟ್ಟಿದ್ದೀರಾ, ಏನಾಗ್ತಿದೆ ಅಂತ? 1 ಲಕ್ಷ ಕಟ್ಟಿದೀವಿ ಸರ್. ಕಷ್ಟಪಟ್ಟು 1 ಲಕ್ಷ ಕಟ್ಟಬೇಕು ಅಂತ ಹೇಳಿದ್ರು. 3 ಜನ ಹೆಣ್ಮಕ್ಳು ಓದಿಸ್ಕೊಂಡು ಒಬ್ಬಳು ಸಿಂಗಲ್ ಪೇರೆಂಟ್ಸ್ ನಮ್ಮ ಮನೆ ಏನೂ ಇಲ್ಲ, ಮನೆ ಏನು ಅಂತ ಹಾಕಿದ್ವಿ ಅರ್ಜಿನ. 1 ಲಕ್ಷ ಕಟ್ಟಬೇಕು ಅಂದ್ರು, ಕಟ್ಟಿದ್ವಿ. ಇನ್ನೂ ಏನು ರೆಸ್ಪಾನ್ಸ್ ಇಲ್ಲ ನಮಗೆ. ನಾವೇನು ಮಾಡಬೇಕು ಇವಾಗ ಈ ಥರ ಮಾಡಿದ್ರೆ? ಎಷ್ಟು ವರ್ಷ ಆಯ್ತಮ್ಮ ನೀವು ದುಡ್ಡು ಕಟ್ಟಿ? ನಾವು ಕಟ್ಟಿದ ಆಗಲೇ ಆಯಿತು ಸರ್, 5 ವರ್ಷ ಆಯಿತು. ಆಯಿತು, ಇನ್ನು ರೆಸ್ಪಾನ್ಸೇ ಇಲ್ಲ. ಇನ್ನು ಮನೆಗಳು ರೆಡಿ ಆಗಿಲ್ಲ ಅಂತಾರೆ. ಅದೇ ಒಂದು ಅಕ್ಲಾಜ್ಮೆಂಟ್ ಕೊಡ್ತೀವಿ ಅಂತಂದ್ಬಿಟ್ಟು ಒಂದು ಕೊಟ್ಟಿದ್ದಾರೆ ಡೂಪ್ಲಿಕೇಟು. ಕೊಡ್ತೀವಿ ಅಂತ ಹೇಳಿದ್ದಾರೆ. ತಾತ್ಕಾಲಿಕ ಸಿಕ್ಕಿದೆ. ಆದರೆ ಮನೆ ಮಾತ್ರ ಕೊಟ್ಟಿದ್ದಾರೆ ಸರ್, ಕಟ್ಟಿದ್ದೀವಿ. ಇದೆ, ನಾವು ದುಡ್ಡು ಕಟ್ಟಿದ್ವಲ್ಲ ಅದು ಇದೆ ಸರ್. ನಮ್ಗೆ ಅಕೌಂಟ್ ನಂಬರ್ ಇದೆ. ಇಲ್ಲ ಸರ್, ಮತ್ತೆ ಏನು ಮೆಸೇಜ್ ಏನು ಬಂದೇ ಇಲ್ಲ. ಮೆಸೇಜ್ ಕಳಿಸ್ತೀವಿ ಅಂತ ಹೇಳ್ತಾರೆ. ಮೆಸೇಜ್ ಕಳಿಸ್ತೀವಮ್ಮ, ರೆಡಿ ಆಗಿದ ತಕ್ಷಣ ಹೇಳ್ತೀವಿ, ಫೋನ್ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ಏನು ರೆಸ್ಪಾನ್ಸೇ ಇಲ್ಲ ಅದು ನಮಗೆ. 4-5 ವರ್ಷದಿಂದ ಕೂಡ ಬರೀ ನೀವು ಕೂಲಿ ಕೆಲಸ ಮಾಡೋರು ಸರ್. ನಾವು ಒಬ್ರು 3 ಜನ ಹೆಣ್ಮಕ್ಳು ಮಕ್ಕಳನ್ನ ಓದಿಸ್ಕೊಂಡು ಬಾಡಿಗೆ ಮನೆ ಕಟ್ಕೊಂಡು ಒಬ್ಳು ದುಡಿಯೋದು. ಸಾಲ ಸರ್, ಬಡ್ಡಿಗೆ ತಗೊಂಡು ಎಷ್ಟು ಕಷ್ಟ ಪಡ್ಬೇಕು. ಅದಕ್ಕೆ 1 ಲಕ್ಷ ಸೇರಿಸ್ಬೇಕಾದ್ರೆ ನಮ್ಗೆ ಕುಡಿಕೊಳಕ್ ಆಗುತ್ತಾ? ನಾವು ಕೂಲಿ ಕೆಲಸ ಮಾಡೋರು. ಗಾಣಿಗರಲ್ಲಿ ಸರ್, ಗಾಣಿಗರಲ್ಲಿ ಅಂತ ಹೇಳಿದ್ರು. 2022ರಲ್ಲಿ ಹಾಕಿಸಿರೋದು. 1 ಲಕ್ಷ ಕಟ್ಟಿದ್ದೀನಿ. ಇನ್ನೂ ಅಲ್ಲಿ ಆಫೀಸ್ ಹತ್ರ ಹೋದರೆ ಇನ್ನೂ ಕಟ್ತಾ ಇದ್ದಾರೆ. ನಾವು ಯಾವ್ದಕ್ಕೂ ಹೇಳ್ತೀನಿ ಅಂತ ಇದ್ದಾರೆ, ಏನು ಹೇಳ್ತಾ ಇಲ್ಲ. ನಾವು 2-3 ಸಲ ಹೋದ್ವಿ. ಒಂದು ಸಾರಿ ಹೋದಾಗ ಇಲ್ಲ ನಾವೇ ಕಾಲ್ ಮಾಡ್ತೀವಿ, ಕಾಲ್ ಮಾಡಿದ್ಮೇಲೆ ಬನ್ನಿ ಹಂಗೆ ಹಿಂಗೆ ಅಂತಾರೆ. ಏನು ಮಾತಾಡೋದೇ ಇಲ್ಲ. ನಮ್ಗೆ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ, ಮತ್ತು ಬೆತ್ತಂಗೇರಿ ಸಿಕ್ಕಿದೆ. ಬೆತ್ತಂಗೇರಿ ಅಂತ ಹೇಳಿದ್ದಾರೆ. ಇನ್ನೂ ಅಲ್ಲಿ ಫಿನಿಶಿಂಗ್ ಆಗಿಲ್ಲ. ಫಿನಿಶಿಂಗ್ ಆದ್ಮೇಲೆ ನಾವೇ ಕರಿತೀವಿ. ಒಂದು ಬೇಜಿಗೆ 6.5 ಲಕ್ಷ ಹೇಳಿದ್ದಾರೆ. 6.5 ಲಕ್ಷ ಹೇಳಿದ್ದಾರೆ. ಈಗ 1 ಲಕ್ಷ ಕಟ್ಟಿದ್ದೀವಿ. 1 ಲಕ್ಷ ಕಟ್ಟಿ ಇದು ಮಾಡಿದ್ವಿ. ಇದು ಹೋಗಿದ್ದಕ್ಕೆ ಏನೂ ಇದು ಮಾಡೋದಿಲ್ಲ. 4 ವರ್ಷ ಆಯಿತು ಸರ್ ಅರ್ಜಿ ಸಲ್ಲಿಸಿ. 50,000 ಕ್ಯಾಶ್ ಕಟ್ಟಿದ್ದೀವಿ. ಮನೆ ರೆಡಿ ಆಗಿಲ್ಲ. ಅಲ್ಲಿ ಮನೆ ತಕ್ಕ ಹೋಗಿದ್ದೋ, ರೆಡಿ ಆಗಿಲ್ಲ. ಮೊದಲೇ ಕಟ್ಟಿ ಅಂತಾರೆ. ನಮಗೆ ಕೀನು ಕೊಟ್ಟಿಲ್ಲ, ಏನೂ ಇಲ್ಲ. ನಾವು ಇಲ್ಲಿ ಬಾಡಿಗೆ ಕಟ್ಕೊಂಡು ಅಲ್ಲೂ ಕಟ್ಟೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಸರ್ ನೀವು ಮನೆ ಎಲ್ಲ ಕ್ಲಿಯರ್ ಮಾಡಿಕೊಡಿ, ನಾವು ಕಟ್ತೀವಿ, ಕೀ ಕೊಡಿ, ನಾವು ಬೇಕಾದ್ರೆ ಲೋನ್ ಕಟ್ತೀವಿ ಅಂತ 11 ಲಕ್ಷ ಕಟ್ಟಬೇಕು ಅಂತ ಹೇಳಿದ್ದಾರೆ. ನೆಟ್ ಕ್ಯಾಶ್ ಕಟ್ಟರೆ 7 ಲಕ್ಷ ಅಂತಾರೆ. ನಾವು ಇಲ್ಲಿ ಕೂಲಿ ಮಾಡ್ಕೊಂಡು ಬದುಕೋರು. ನಾನು ಬೆಂಗಳೂರು ಬಂದು 20 ವರ್ಷ ಆಯಿತು. 20 ವರ್ಷದಿಂದ ಬಾಡಿಗೆ ಮನೆಯಲ್ಲೇ ಇದ್ದೀವಿ. ನಮಗೆ ಏನೂ ಇಲ್ಲ, ಜಮೀನು ಏನೂ ಇಲ್ಲ. ಅದಕ್ಕಾಗಿ ನಾವಲ್ಲಿ ಕೇಳಿದಾಗ ಮನೆ ರೆಡಿ ಇಲ್ಲ, ನೀವು ಮೊದಲು ದುಡ್ಡು ಕಟ್ಟಿ, ಬ್ಯಾಂಕಿಗೆ ಲೋನ್ಗೆ ಹೋಗಿ ದುಡ್ಡು ಕಟ್ಟಿ ಅಂತ ಹಿಂಗೆ ಹೇಳ್ತಾವ್ರೆ ಸರ್ ಸರ್ಕಾರದವರು. ನಾವೀಗ ಹೆಂಗೆ ಕಟ್ಟ ಸರ್? ಇಲ್ಲೂ ಕಟ್ಟಬೇಕು, ಅಲ್ಲೂ ಕಟ್ಟಬೇಕು. ನಮ್ಮ ಕೈಲಿ ಆಗ್ತಾಯಿಲ್ಲ. ಮಕ್ಳನ್ನ ಓದಿಸೋದು, ಫೀಸ್ ಕಟ್ಟೋದು, ಇಲ್ಲ ಇಲ್ಲಿ ಬಾಡಿಗೆ ಕಟ್ಟೋದು, ಈಗ ಅಲ್ಲಿ ಕಟ್ಟೋದು, ಇದು ಸಮಸ್ಯೆ ಆಗ್ತಾ ಇದೆ. ಅವರಿಲ್ಲ ಮನೆ ಕ್ಲಿಯರ್ ಮಾಡಿಕೊಟ್ಟು ಕೀ ಕೊಟ್ಟರೆ ಏನೋ ಕಷ್ಟ ಬಿದ್ದು ಕೂಲಿ ನಾಲಿ ಮಾಡಿ ಕಟ್ಟೋಣ, ಅದು ಮಾಡ್ತಾ ಇಲ್ಲ. ಹಿಂಗಾಗಿದೆ. ಸರ್ಕಾರದಿಂದ ಸಮಸ್ಯೆ ಇದೊಂದು ಬಗೆಹರಿಸ್ಕೊಡ್ಬೇಕು. ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ. ಲೋನ್ ಸ್ಪಾಟಲ್ಲಿ ಅದೇ ಇನ್ನೂ ರೆಡಿ ಆಗಿಲ್ಲ, ನಡೀತಾ ಇದೆ, ಇನ್ನೂ ರೆಡಿ ಆಗಿಲ್ಲ. ಹೀಗೆ ಮೊದಲೇ ಕಟ್ಟಿ ಬ್ಯಾಂಕಿಗೆ ಅಂತವ್ರೆ. ಹೆಂಗ್ ಡೋರ್ ನಂಬರ್ ಬಂದಿಲ್ಲ ಇನ್ನ. ಡೋರ್ ನಂಬರ್ ನಮಗ್ ಬಂದಿದೆ, ಅಲ್ಲಿ ಕೊಟ್ಟಿಲ್ಲ. ನಮಗ್ ಬಂದಿದೆ ಡೋರ್ ನಂಬರು. ಅಲ್ಲಿ ರೂಮ್ಗಳು ಯಾವ ಅಂತ ನಮ್ಗೇನು ಗೊತ್ತಿಲ್ಲ. ಇನ್ನ ಕಾಂಟ್ರಾಕ್ಷನ್ ನಡೀತಾ ಇದೆ. ಅಲ್ಲಿ ಹೋಗ್ಕೊಳ್ಳಿ, ಡೋರ್ ನಂಬರ್ ಕೊಟ್ಟು ಕೀಯಾರ ಕೊಟ್ಟು ರೆಡಿ ಆಗಿದೆ ಅಂದ್ರಪ್ಪ ಕಟ್ಕೊಂಡು ಹೋಗೋಣ. ಏನು
ಹಂಗೆ ಮಾಡಿಕೊಟ್ರೆ ಸರ್ಕಾರಕ್ಕೆ ನಾವೊಂದು ಕೃತಜ್ಞತೆ ಹೇಳ್ಬೋದು. ಇಲ್ಲ ಇಲ್ಲೂ ಕಟ್ಟು ಅಲ್ಲೂ ಕಟ್ಟು ಮಕ್ಕಳು ಫೀಸ್ ಕಟ್ಟು ನಾವು ಕೂಲಿ ಮಾಡಿ ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇರೋದು. ಬಂದು 20 ವರ್ಷ ಆಯ್ತು, 20 ವರ್ಷದಿಂದ ಹಿಂಗೆ ಕೂಲಿ ಮಾಡ್ಕೊಂಡೇ ಇದ್ದೀವಿ. ಅದೊಂದು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀನಿ, ಎಲ್ಲ ಕ್ಲಿಯರ್ ಮನೆಗಳೆಲ್ಲ ಕ್ಲಿಯರ್ ಮಾಡಿ ಕೊಟ್ಟು ಕೀನ ಹೋಗ್ರಪ್ಪ ನಿಮ್ಮ ಮನೆಗಳಿಗೆ ಅಂದರೆ ನಾವು ಲೋನ್ ಕಟ್ಕೊಂಡು ಹೋಗ್ತೀವಿ. ಏನೋ ಕಷ್ಟ ಬಿದ್ದು ಕಟ್ಕೊಂಡು ಹೋಗ್ತೀವಿ. ನಾವೇನು ಸರ್ಕಾರಕ್ಕೆ ಹೊಣೆ ಆಗ್ತಾ ಇಲ್ಲ, ಕಟ್ಕೊಂಡು ಹೋಗ್ತೀವಿ. ಅದು ಮಾಡ್ತಾ ಇಲ್ವಲ್ಲ ಅವರು. ಆಗುತ್ತೆ 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 ಮೊದಲು ದುಡ್ಡು ಕಟ್ಟಿ ಅಂತಾರೆ. ಹೆಂಗೆ ಕಟ್ಟೋದು ನಾವು? ಮಕ್ಕಳು ಫೀಸ್ ಈಗ ಆಲೆಗೆ 2 ವರ್ಷದಿಂದ ನಡೀತಾ ಇದೆ. ನಮ್ಗೆ 2 ವರ್ಷದಿಂದ ಹಿಂಗೆ ಹೇಳ್ತಾವ್ರೆ. ನಾವು ಆಲೆ 3 ವರ್ಷ ಆಯ್ತು ದುಡ್ಡೆಲ್ಲ ಅಮೌಂಟ್ ಎಲ್ಲ ಕಟ್ಟಿ. ಇವಾಗ ಲೋನ್ಗೆ ಹೋಗಿ ಅಂತವ್ರು. ಹೆಂಗೆ ಕಟ್ಟೋದ? ಈಗ ಮನೆ ಬಾಡಿಗೆನೇ ಕಟ್ಟೋದು, ಇದೇ ಕಟ್ಟೋದು, ಹಿಂಗೆ ನಡೀತಾಯಿ ಸರ್. ಬಂದು ವೆರಿಫಿಕೇಶನ್ ಎಲ್ಲ ಮಾಡ್ತಾರೆ. ಅದ ನಂತರ ನಿಮ್ಮ ಹೆಸರಿಗೆ ಲೋನ್ ಆಗುತ್ತೆ. ಅಲ್ಲಿ ಮನೆನೇ ಇಲ್ವಲ್ಲ? ಮನೆ ಇದೆ, ಆಲ್ರೆಡಿ ಇದೆ. ನಮ್ಮ ಹೆಸರಿಗೆ ಬಂದಿದೆ ಅಂತ ತಾತ್ಕಾಲಿಕ ಪತ್ರ ಕೊಟ್ಟಿದ್ದಾರೆ. ಅದೇ ಕಟ್ಟಿ ಅಂತವ್ರಲ್ಲ. ಈಗ ನಮ್ಮ ಅದು ಹೋಗಳಲ್ಲಿ ನಮ್ಮ ನಂಬರ್ ಹಾಕಿ ಇಂಥ ಮನೆ ಅಂತಲೂ ಹೇಳ್ತಾ ಇಲ್ಲ. ಅದು ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನು ಸರ್ಕಾರಕ್ಕೆ ನಾನು ಬದ್ಧಿಸ್ತಾ ಇದ್ದೀನಿ. ಅವರು ಮನೆ ಕ್ಲಿಯರ್ ಮಾಡಿಕೊಟ್ರೆ ನಾವು ಲೋನ್ ಕಟ್ಟಕ್ಕೆ ರೆಡಿ ಆಗಿರ್ತೀವಿ. ಅದು ಮಾಡಿಕೊಡ್ಲಿ ಸರ್. ನಮಗೆ 2017ರಲ್ಲಿ ಸಿದ್ದರಾಮಯ್ಯ ಅವರು 1 ಲಕ್ಷ ಬಹುಮಾಡಿ ಅಂತ ಕರೆದ್ರು. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಫ್ರೀಯಾಗಿ ಮನೆ ಕೊಡ್ತೀವಿ ಕೂಲಿ ಕಾರ್ಮಿಕರಿಗೆ ಅಂತ ಸಿದ್ದರಾಮಯ್ಯ CM ಸಾವ್ರೆ ಬಿಡುಗಡೆ ಮಾಡಿದರು. ಬಿಡುಗಡೆ ಮಾಡಿದಾಗ ಅಪ್ಲಿಕೇಶನ್ ಹಾಕಿ ಯಾರ್ಯಾರು ಕೂಲಿ ಕಾರ್ಮಿಕರು ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ದುಡ್ಡು ಕಟ್ಟೋದಂಗೆ ಮನೆಗಳು ಕೊಡ್ತೀವಿ ಅಂತ ಹೇಳಿದರು. ನಾವೇನು ಮಾಡಿದ್ವು, ಕ್ಯಾಸ್ಟ್ ಇನ್ಕಮ್ ಇರಲಿಲ್ಲ, ಏನಿರಲಿಲ್ಲ. ನಾವೆಲ್ಲ ಪರದಾಡ್ಕೊಂಡು ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಂಡು BBMPಗೆ ಅಲ್ದಾಡ್ಕೊಂಡು ಎಲ್ಲ ಮಾಡಿಸ್ಕೊಂಬಂದು ಅಪ್ಲಿಕೇಶನ್ ಹಾಕಿವು. ಅಪ್ಲಿಕೇಶನ್ ಹಾಕಿದ ಮೇಲೆ 23/10/2017ರಲ್ಲಿ ಅರ್ಜಿ ಹಾಕಿವು. ಅರ್ಜಿ ಹಾಕಿದ ನಂತರ ಇವರು ಹೇಳಿದ್ದೇನೆಂದರೆ ಇನ್ನು 6 ತಿಂಗಳೊಳಗಡೆ ನಿಮಗೆ ಮನೆ ಕೊಡ್ತೀವಿ ಅಂತ ಹೇಳಿದರು. ಫ್ರೀಯಾಗಿ ಮನೆ ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ 2017 ನಾವು ಅರ್ಜಿ ಹಾಕಿದಾಗ ನಮಗೆ 2018ರಲ್ಲಿ 23/3/2018ರಲ್ಲಿ ಆಯ್ಕೆ ಪತ್ರ ಕೊಡ್ತೀವಿ, ಬಿಟ್ಟಿದ್ದೀವಿ. ನಿಮ್ಮ ಆಯ್ಕೆ ಪತ್ರಗಳನ್ನು ತಗೊಂಬನ್ನಿ, ಕಾವೇರಿ ಭವನಕ್ಕೆ ಬನ್ನಿ ಅಂತ ಹೇಳಿದರು. ಆ ಒಂದು ಮಾರನೇ ಸಾಯಂಕಾಲ ಬಿಡುಗಡೆ ಮಾಡಿದರು. ಸಾಯಂಕಾಲ ಬಿಡುಗಡೆ ಮಾಡ್ತಿದ್ದಂಕಲೇ ಅವರು ನಾವೆಲ್ಲ ಹೋಗಿ ಪ್ರಿಂಟೆಡ್ ತಗೊಂಬಂದು ಸೈಬರಲ್ಲಿ ಗೂಗಲಲ್ಲಿ ಎಲ್ಲ ಬಿಟ್ಟಿದ್ದೀವಿ, ಮೊಬೈಲಲ್ಲಿ ಬಿಟ್ಟಿದ್ದೀವಿ, ಎಲ್ಲ ಬಿಟ್ಟಿದ್ದೀವಿ, ತಗೊಂಬನ್ನಿ ಅಂತ ಹೇಳಿದರು. ನಮಗೆ ಒಂದು ಮೆಸೇಜ್ ಬಂತು ಮೊಬೈಲಿಗೆ ಲಿಂಕ್ ಮಾಡಿರೋದ್ರಿಂದ. ಆ ಮೊಬೈಲ್ ಮೆಸೇಜ್ನು ತಂದೋಗಿ ಪ್ರಿಂಟೆಡ್ ತಗೊಂಬಂದು ಇನ್ನೇನು ಬೆಳಕರಿದ್ರೆ ಹೋಗ್ಬೇಕು ಅನ್ನೋದ್ರೊಳಗೆ ಸಿದ್ದರಾಮಯ್ಯರದು ಎಲೆಕ್ಷನ್ನು ನ್ಯಾಮಿನೇಷನ್ ಆಯಿತು. ಅವರಿಗೆ ಎಲ್ಲಿವೂ ಏನು ಮಾಡೋಂಗಿಲ್ಲ, ಯಾವುದೋ ರಾಜಕಾರಣಿಗಳು ಎಲ್ಲೇ ಬ್ಯಾನ್ ಮಾಡೋಂಗಿಲ್ಲ ಅಂತ ಸ್ಟಾಪ್ ಆಯಿತು. ಅಲ್ಲಿಂದ ಇತ್ತಲಾಗ ಯಾರು ಕೇಳರಿಲ್ಲ. ಮತ್ತು ಮೈತ್ರಿ ಸರ್ಕಾರ ಬಂತು. BJP ಕಾಂಗ್ರೆಸ್ಸು ಇದೇ ಕುಮಾರಸ್ವಾಮಿ ಇದ್ದಾಗ, ಕುಮಾರಸ್ವಾಮಿ ಕಾಂಗ್ರೆಸ್ಸು ಬಂದಾಗ ಮತ್ತೆ ಅವರು ಹೇಳಿರು ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ, ಅಪ್ಲಿಕೇಶನ್ ಹಾಕಿ ಮತ್ತೆ ಅಂತಂದರು. ಅದೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗಲೂ ಅಪ್ಲಿಕೇಶನ್ ಹಾಕಿವು. ಅವಾಗಲೂ ಸಮೇತನೂ ಇದೇ ಸೇಮ್ ಆಯ್ಕೆ ಪತ್ರನೇ ಬಂತು. ಆಮೇಲೆ ತಿರ್ಗಾ ಮತ್ತೆ 2021ರಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಯ್ತು. ಬಸವರಾಜ ಬೊಮ್ಮಾಯಿಯವರು CM ಆಗಿದ್ರು. ಇವ್ರ ಹತ್ರ ವಸತಿ ಸಚಿವ ಸೋಮಣ್ಣವ್ರ ಹತ್ರನೇ ಹೋದು, ನಿಮ್ಗೆ ಯಾವುದು ದಂಡಾಳಿಕೆ ಇವೆಲ್ಲ ನಡೆಯಲ್ಲ, ಮತ್ತೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿರು. ಸರಿ ಅಂದ್ಬಿಟ್ಟು ಮತ್ತೆ 27 ಆಗಸ್ಟ್ ತಿಂಗಳು 2021ರಲ್ಲಿ ಅಪ್ಲಿಕೇಶನ್ ಹಾಕಿದೆ. ಅಲ್ಲಿಂದ ಇಲ್ಲಿವರೆಗೂ ಒಂದು ಮನೆಗಳನ್ನು ಕೊಡೋಕ್ಕಾಗ್ತಿಲ್ಲ ಇವ್ರ ಕೈಲಿ. ಮತ್ತೆ ಮೇಲಾಗಿ 1 ಲಕ್ಷ ಅಂತ ಹೇಳಿರು. ಅದೇ BJP ಸರ್ಕಾರ ಇದ್ದಾಗ 1 ಲಕ್ಷ ಕಟ್ಟಿದ್ದಾರೆ ಮಾತ್ರ ಮನೆ ಕೊಡ್ತೀವಿ, ಇಲ್ಲಾಂದ್ರೆ ಕೊಡಲ್ಲ ಅಂತ. ಮತ್ತೆ 1 ಲಕ್ಷಕ್ಕೆ ಬಂದರು. ಮತ್ತೆ 6 ತಿಂಗಳಿಗೆ ಹೋದಂಗೆ 50 ಲಕ್ಷ ಇವಾಗ ಬಂದಿದೆ. 50 ಲಕ್ಷಕ್ಕೆ ಬಂದು ನಿಂತಿದೆ. ಆದರೆ ಮೆಸೇಜ್ ಮಾತ್ರ ಬರ್ತಲೇ ಇದ್ದಾವೆ. ಮೆಸೇಜನ್ನು ಲಿಂಕು ಮಾಡ್ತಲೇ ಇದ್ದಾರೆ. ನಾವು ಮನೆಗಳನ್ನು ಕೊಡ್ತೀವಿ, ನೀವೆಲ್ಲೆಲ್ಲಿ ಸೆಲೆಕ್ಟ್ ಮಾಡ್ತೀರೋ ಅಲ್ಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಇಷ್ಟು 50,000 ಡೌನ್ ಪೇಮೆಂಟ್ ಮಾಡಿ ಅಂತ ಈಗಿನ ಸರ್ಕಾರ ಹೇಳ್ತಾ ಇದೆ. ನಾನು ಅದಕ್ಕೆ ಈಗ 50,000 ಕಟ್ಟೋದೇನು, ನಮ್ಮ ಹತ್ರ ನಾನು ಮಾಡ್ತಿರೋದೇ ಗಾರೆ ಕೆಲಸ, ಕೂಲಿ ನಾನು ಬಂದು 25 ವರ್ಷ ಆಯಿತು ಬೆಂಗಳೂರಿಗೆ. ಅಲ್ಲಿಂದವರೆಗೂ ಇಲ್ಲಿವರೆಗೂ ನಮಗೇನು ಕೊಡ್ತಾನೇ ಇಲ್ಲ ಇವರು.
ಸೌಕರ್ಯ ಇಲ್ಲ, ಏನಿಲ್ಲ. ಅದಿಲ್ಲ ಇದಿಲ್ಲ, ಅಲ್ಲಿ ಹೋರಿ ಇಲ್ಲಿ ಬರ್ರಿ ಅಂತ ಬರ್ರಿ ಅಲ್ದಾಡಿಸ್ತಲೇ ಇದ್ದಾರೆ. ಹಿಂಗೆ ಅಲ್ದಾಡಿಸುವಾಗ ನಮಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಜಮೀರ್ ಅಹಮದ್ ಸಾರ್ ಏನು ಹೇಳಿರೋ ಅಂದರೆ, ಇವಾಗ ಮೊನ್ನೆ ರೀಸೆಂಟಲ್ಲಿ 42,700 ಚಿಲ್ಲರೆ ಮನೆ ರೆಡಿಯಾಗಿದೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವತ್ತಿನವರೆಗೂ ಯಾವ ಪೇಪರಲ್ಲೂ ಇಲ್ಲ, ನ್ಯೂಸಲ್ಲೂ ಇಲ್ಲ, ಏನೂ ಇಲ್ಲ. ಯಾವುದೋ ಚಾನಲಲ್ಲಿ ಒಂದು ಯಾವುದ್ರಲ್ಲಿ 1 ಲಕ್ಷ ಕಟ್ಟಿದ್ರೆ ಅದೆಲ್ಲ ಅವ್ರ ಸರ್ಕಾರಕ್ಕೆ ಗ್ಯಾರಂಟಿಗಳು ಬಳಸ್ಕೊಂಡ್ಬಿಟ್ರ ಅಂತ ಅದೇನೋ ಗೊತ್ತಿಲ್ಲ ಸರ್. ನಿಮ್ಗೆ ಮನೆ ಬೇಕು, ನಮಗೆ ಮನೆ ಬೇಕು. ಗ್ಯಾರಂಟಿ ಬಳಸಿದಾರೋ ಮತ್ತೊಂದು ಬಳಸಿದಾರೋ ಅದು ಗೊತ್ತಿಲ್ಲ. ಗ್ಯಾರಂಟಿ ಮಾಡಿದಾರೋ, ಮಹಿಳೆಯರಿಗೆ ಮಾಡಿದಾರೋ, ಏನು ಮಾಡಿದಾರೋ ನಮಗೆ ಗೊತ್ತಿಲ್ಲ. ಮಾಡಲಿ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಏನು ನಮಗೇನು ಒಬ್ರಿಗೆ ಅನುಕೂಲ ಆಗಲ್ಲ, ಇಡೀ ಪ್ರಪಂಚ ದುಡ್ಡಿಗೆ ಒಂದು ಬೆಲೆ ಇರಬೇಕಲ್ಲ. ಅದಕ್ಕೋಸ್ಕರ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀವಿ ಸರ್. ಸಿದ್ದರಾಮಯ್ಯ ಸಾಹೇಬ್ರಿಗೂ, DK ಸಾಹೇಬ್ರಿಗೂ, ಜಮೀರ್ ಅಹಮದ್ ಸಾಹೇಬ್ರಿಗೂ ಒಂದು ಕೃತಜ್ಞತೆ ಹೇಳಬೇಕು ಅಂದರೆ ನಮಗೆ ಆದಷ್ಟು ಬೇಗ ಮನೆಗಳನ್ನು ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ. ನಾನು ಆಗಲೇ ಹೇಳಿದಾಗೆ ಕೋಗಿಲು ಒಂದು ಜಾಗದಲ್ಲಿ ಮನೆಗಳನ್ನು GBAದವರು ಕೆಡುವುದ್ರು. ಅಲ್ಲಿರಿ ಮನೆಗಳನ್ನು ಕೆಡುವಾದ ನಂತರ ಜನರಿಗೆ ಎಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಕೂಡಲೇ ಗಮನಕ್ಕೆ ಹರಿಸ್ಕೊಂಡು ಅವರಿಗೆ ಬೇರೆ ಬೇರೆ ಮನೆಗಳನ್ನು ಹೊಸದಾಗಿ ನಿರ್ಮಾಣ ಮಾಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಕೂಡಲೇ ಆದೇಶವನ್ನು ಹೊರಡಿಸ್ತಾರೆ. CM ಅವರು, DCM ಅವರು, ಸಂಬಂಧಪಟ್ಟಾಗೆ ಅಧಿಕಾರಿಗಳೆಲ್ಲರೂ ಕೂಡ ಸ್ಥಳಕ್ಕೆ ಹೋಗಿ ಅಲ್ಲಿರುವಂಥ ನಿರಾಶ್ರಿತರಿಗೆ ಮನೆಗಳನ್ನು ಕೊಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಕ್ಷಣಾರ್ಧದಲ್ಲಿ ಯೋಜನೆಯನ್ನು ಜಾರಿ ಮಾಡುವಂಥ ಕೆಲಸ ಆಗ್ತದೆ. ಜೊತೆಗೆ ಅಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಂಡು ನಿಮಗೆ ಮನೆ ಸಿಗುತ್ತೆ ಎನ್ನುವಂಥ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು ಗೊತ್ತೇ ಇದೆ. ಅದರ ವಿಚಾರವಾಗಿ ಹೇಳೋದಾದರೆ ಸತತ 7-8 ವರ್ಷಗಳಿಂದಲೂ ಕೂಡ ಇದೇ ಒಂದು ವಸತಿ ಬಡವರ ಮನೆಗಳಿಗೆ ಸಿಗುತ್ತೆ, ಬಡವರಿಗೆ ಮನೆಗಳು ಸಿಗುತ್ತೆ, 1 ಲಕ್ಷ ಮನೆಗಳು ಸಿಗುತ್ತೆ ಎನ್ನುವಂಥ ನಿಟ್ಟಿನೇನು ಸರ್ಕಾರ ಹೇಳಿದೆಯೋ, ವಸತಿ ಯೋಜನೆಯಡಿ ಬಡವರಿಗೆ, ಕಟ್ಟಡ ಕಾರ್ಮಿಕರಿಗೆ ವಂಚನೆ ಆಗ್ತಿದೆ ಎನ್ನುವಂಥದ್ದಕ್ಕೆ ಇದೆಲ್ಲವೂ ಕೂಡ ಸ್ಪಷ್ಟ ಉದಾಹರಣೆ ಅಂದರೆ ತಪ್ಪಾಗಲ್ಲ. ಇಲ್ಲಿದ್ದಾರಲ್ಲ ಇವ್ರು ಯಾರೂ ಕೂಡ ಶ್ರೀಮಂತರಲ್ಲ, ಕೋಟ್ಯಾಧೀಶ್ವರರಲ್ಲ, ಪ್ರತಿನಿತ್ಯವೂ ಕೂಡ 50,000 ಲಕ್ಷನ ಸಂಪಾದನೆ ಮಾಡೋಂಥವ್ರಲ್ಲ. ಇವರೆಲ್ಲರೂ ಕೂಡ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು. ನಾವು ಬೆಂಗಳೂರಿನಲ್ಲಿ 10, 15, 20, 30 ವರ್ಷಗಳಿಂದಲೂ ಕೂಡ ನಾವು ವಾಸ ಇದ್ದೇವೆ. ನಮಗೆ ಒಂದು ಸಣ್ಣದಾದಂಥ ಮನೆ ಸರ್ಕಾರ ಕೊಡುತ್ತೆ. ಕೇಂದ್ರ ಸರ್ಕಾರದಿಂದ ಅನುಮತಿ ಕೊಡುವಂಥ ಏನು ಕೆಲಸ ಆಗ್ತಾ ಇದೆಯೋ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ಕಾರದ ಮೂಲಕವಾಗಿ ಮನೆಗಳನ್ನು ಕೊಡುವಂಥ ಕೆಲಸ CM ಸಿದ್ದರಾಮಯ್ಯನವರು ಕೂಡ ಹೇಳಿದರು. ಆದರೆ ಅರ್ಜಿಗಳನ್ನು ಸಲ್ಲಿಕೆ ಮಾಡಿ ಸುಮಾರು 3-4 ವರ್ಷಗಳಿಂದಲೂ ಕೂಡ ಕಚೇರಿಗಳಿಗೆ ಅಲಿದು ಸುಸ್ತಾಗುವಂಥ ಕೆಲಸ ಇವರೆಲ್ಲರೂ ಕೂಡ ಆಗಿದೆ. ಕಚೇರಿಗಳ ಬಳಿ ಹೋದಾಗ ಅಧಿಕಾರಿಗಳು ಇವರನ್ನು ಧಮಕಿ ಹಾಕಿ ಕಳಿಸುವಂಥ ಕೆಲಸ ಆಗುತ್ತೆ. 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ, 13 ಲಕ್ಷದವರೆಗೂ ಕೂಡ ಈ ಬಡವರು ಮನೆಗಳಿಗೋಸ್ಕರ ನಾವು ಬೆಂಗಳೂರಿನಲ್ಲಿ ಕನಸಿನ ಮನೆಗಳಲ್ಲಿ ನಾವು ವಾಸ ಮಾಡ್ತೇವೆ ಎನ್ನುವಂಥದ್ದಲ್ಲಿ ಆಸೆಯನ್ನು ಇಟ್ಕೊಂಡಿರುವಂಥ ಈ ಬಡವರೆಲ್ಲರೂ ಕೂಡ ಈಗ ವಂಚನೆಗೆ ಒಳಗಾಗಿರುವಂತಹ ಕೆಲಸ ಆಗಿದೆ. ಒಬ್ಬೊಬ್ಬರನ್ನೇ ಮಾತಾಡ್ತಾ ಹೋಗ್ತೀನಿ. ಅವರೆಲ್ಲ ಸಮಸ್ಯೆಗಳು ಏನಾಗ್ತಾ ಇದ್ದಾವೆ, ಅಧಿಕಾರಿಗಳು ಏನು ಹೇಳಿದ್ದಾರೆ, ಕೋಗಿಲೆ ಲೇಔಟ್ನಲ್ಲಿ ಆಗ್ತಿರುವಂಥ ವಂಚನೆ ಸಂಬಂಧಪಟ್ಟಾಗೆ ಇವ್ರಿಗೆ ಏನೆಲ್ಲ ವಂಚನೆ ಆಗ್ತಾ ಇದೆ ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನು ಅವರನ್ನು ಕೇಳ್ತಾ ಹೋಗ್ತೇನೆ. ನೋಡೋಣ ಅವ್ರು ಏನು ಹೇಳ್ತಾರೆ. ಸರ್ ನಮಸ್ತೆ. ಈಗ ಕೋಗಿಲೆ ಲೇಔಟು ಸಂಬಂಧಪಟ್ಟಾಗೆ ನೀವು ಕೇಳೇ ಇರ್ತೀರ, ಆದರೆ ನೀವು ಅರ್ಜಿ ಸಲ್ಲಿಕೆ ಮಾಡಿ ಎಷ್ಟೋ ವರ್ಷಗಳಾಗಿದ್ದೇವೆ ಅನ್ನೋಂಥದ್ದು ಕೂಡ ಮಾಹಿತಿ ಇದೆ. ಏನಾಗ್ತಿದೆ ಸರ್ ಸರ್ಕಾರದಿಂದ ನೀವು ಅರ್ಜಿ ಸಲ್ಲಿಕೆ ಆದ ನಂತರ ಇಲ್ಲಿವರೆಗೂ ಏನಾಗ್ತದೆ ಅಂತೇಳಿ? ಏನಾಗಿಲ್ಲ, ಏನು ಕೊಟ್ಟೂ ಇಲ್ಲ. ಈ ಥರ ಸರ್ಕಾರ ಇದ್ದರೆ ನಮ್ಮ ಬಡವರು ಏನು ಮಾಡೋದು? ನೀವು ಅರ್ಜಿ ಸಲ್ಲಿಕೆ ಮಾಡಿದ್ದು ಯಾವಾಗ? ಮಾಡಿ ಈಗ 10 ವರ್ಷ ಮುಂಚೆನೇ ಕೂಡ ಮಾಡಿದ್ದೀನಿ. ಎಷ್ಟು ಸರಿ ಅರ್ಜಿ ಸಲ್ಲಿಕೆ ಮಾಡಿದ್ದೀರಿ? ಒಂದು 10 ಸತಿವರೆಗೂ ಮಾಡಿದ್ದೀನಿ. ಏನು ಉತ್ತರ ಬಂದಿಲ್ಲ. ಏನಂತಾರೆ ಇಲ್ಲ ಏನು ಅನ್ನಲ್ಲ, ಸುಮ್ಮನೆ ಹೇಳೋದು. ನೀವು ಅರ್ಜಿ ಸಲ್ಲಿಕೆ ಮಾಡಿದಾದ ನಂತರ ಏನಂತ ಬಂತು ನಿಮಗೆ ಮಂಜೂರಾಗಿದೆ, ನಿಮಗೆ ಮನೆ ಸಿಗುತ್ತದೆ ಅಂತಾರೆ. ಯಾವುದು ಸಿಕ್ಕಿಲ್ಲ. ನಾವೇನೇ ಮಾಡೋದು, ಯಾರಿಗೆ ಕೇಳೋದು ಹೋಗಿ? ನೀವು ಎಷ್ಟು ಕಟ್ಟಿದ್ರಿ ದುಡ್ಡು? ನಾವು ಒಂದು 5,000 ರೂಪಾಯಿ 10,000 ರೂಪಾಯಿ ಕಟ್ಟಿದ್ದೀವಿ. ಅಲ್ಲ ಇವಾಗ ನೀವು ಒಂದು ಸೆಟಲ್ಮೆಂಟ್ಗೆ ಅಂತೇಳಿ ನಿಮ್ಮ ಹೆಸರಿಗೆ ಕನಿಷ್ಠ ಪಕ್ಷ ಯಾವುದೋ ಒಂದು ದಾಖಲೆ ಕೊಟ್ಟಿರ್ತಾರೆ. ನೀವು ದುಡ್ಡು ಕಟ್ಟಿರೋ ಟೋಟಲ್ ಎಷ್ಟು ಕಟ್ಟಿದ್ದೀರಾ? 50,000 ರೂಪಾಯಿ, 1 ಲಕ್ಷ ರೂಪಾಯಿ ಕಟ್ಟಿದ್ದೀವಿ. 1 ಲಕ್ಷ ಕಟ್ಟಿದ್ದೀರಾ? 1 ಲಕ್ಷ ಕಟ್ಟಿ ಎಷ್ಟು ವರ್ಷ ಆಯಿತು? ಆಯ್ತು, 5 ವರ್ಷ. 5 ವರ್ಷ ಆಯಿತು. 5 ವರ್ಷದಿಂದ ನಿಮಗೆ ಮನೆ ಇನ್ನೂ ಸಿಕ್ಕೇ ಇಲ್ಲ. ಸುಮ್ಮನೆ ಹೇಳ್ತಾ ಇದ್ದಾರೆ ಕೊಡ್ತೀನಿ ಅಂತ. ಎಲ್ಲಿಂದ ಕೊಡ? ಸಂಬಂಧಪಟ್ಟ ಇಲಾಖೆ ಕಚೇರಿಗೆ ಹೋದ್ರೆ ಏನಂತಾರೆ? ಏನೋ ಅನ್ನಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತಾರೆ. ಉತ್ತರ ಅಂತೂ ಯಾರು ಕೊಡಲ್ಲ. ಈ ಕೋಗಿಲೆ ಲೇಔಟ್ ಕೊಡ್ತಾರಲ್ಲ ಇದು ಮನೆಗಳ ಒಂದೇ ದಿನಕ್ಕೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಹೊಡೆದಾಕಿದ್ರಲ್ಲ, ಅದಕ್ಕೆ ಕೊಡ್ತಾ ಇದ್ದಾರೆ, ನಮ್ಮಂತವ್ರಿಗಿಲ್ಲ. ಕಚೇರಿಗಳಿಗೆ ನಿಯತ್ತಾಗಿ ನೀವು ಇಲ್ಲೇ ಎದ್ಕೊಂಡು 10-15 ವರ್ಷ ಮೇಲೆ ಇದ್ದವ್ರಿಗೆ ಎಲ್ಲರಿಗೂ ಕೂಡ ಇಲ್ಲಿದ್ರು ಸಿಗ್ತಾ ಇಲ್ಲ.
ಸಿಗ್ತಾ ಇಲ್ಲ. ಸರ್ ನಾವಲ್ಲಿ ಆಫೀಸ್ ಹತ್ರ ಹೋದ್ರೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ರೆಡಿ ಆಗುತ್ತೆ ಹೋಗಿ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಇವಾಗ ಅಪಾಯಿಂಟ್ಮೆಂಟ್ ಹತ್ರ ಹೋದ್ರೆ ಅಲ್ಲೇನು ರೆಸ್ಪಾಂಡೇ ಮಾಡಲ್ಲ. ಅವ್ರ ಹತ್ರ ಹೋದ್ರೆ ಅವರು ಆಗುತ್ತೆ ಹೋಗ್ರಮ್ಮ ಅಂತ ಕೇಳ್ತಾರೆ. ಅಷ್ಟು ಹೇಳಿದ್ರೆ ಇನ್ನೇನು ಹೇಳಲ್ಲ. ನೆಕ್ಸ್ಟ್ ನಾವೇನಾದರೂ ಎಕ್ಸ್ಟ್ರಾ ಕೇಳಿದ್ರೆ ನಾವೇನು ಹೇಳಿದ್ದೀವಮ್ಮ ಸುಮ್ಮನೆ ಹೋಗಮ್ಮ ನೀವು ಆಗುತ್ತೆ ಮತ್ತೆ ನಿಮ್ದೆಲ್ಲ ಬರುತ್ತೆ ಹೋಗಿ ಅಂತ ಹೇಳ್ತಾರೆ ಸರ್. ಆನ್ಲೈನಲ್ಲಿ ಅರ್ಜಿ ಸಲ್ಲಿಕೆ ಆದ ನಂತರ ಅಮೌಂಟ್ ಎಲ್ಲ ಎಷ್ಟು ಕಟ್ಟಿದ್ರಿ? ಒಂದು ಕಟ್ಟಿದ್ದೀವಿ ಸರ್ ನಾವು. 1 ಲಕ್ಷ. ಹಾಂ, ಒಂದು ಕಟ್ಬಿಟ್ಟು ಮತ್ತೆ ಇದು ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಹೋದ್ರೆ ಮನೆ ರೆಡಿ ಇಲ್ಲ ಅಂತ ಅಲ್ಲಿ ರೆಡಿ ಮಾಡೋರು ಹೇಳ್ತಾರೆ ಯಾರು ಅವರು ಅಮೌಂಟ್ ಕೊಟ್ಟೇ ಇಲ್ಲಮ್ಮ ನಾವಿನ್ನೇನು ಮಾಡೋಣ, ನಾವು ಕೆಲಸ ಮಾಡೋಕೆ ಅಮೌಂಟ್ ಕೊಡಬೇಕಲ್ವ, ಅವರು ಕೊಟ್ಟರೆ ಮಾಡ್ತೀವಿ ಅವಾಗ ಬಂದು ಕೇಳಿ ಅಂತಾರೆ. ಅಲ್ಲಿ ಆಫೀಸ್ ಹತ್ರ ಹೋಗಿ ಅಂತಾರೆ. ಆಫೀಸ್ ಹತ್ರ ಹೋದ್ರೆ ಅವರು ರೆಸ್ಪಾಂಡೇ ಮಾಡಲ್ಲ. ನಾವು ಗಾಣಗ್ರಹಳ್ಳಿಗೆ ಹೋಗಿದ್ವಿ. ಅಲ್ಲಿ ಕಟ್ಟಡಗಳೆಲ್ಲ ಕಟ್ಟಿದ್ದಾರೆ ಅಂದರೆ ಫುಲ್ಲು ಫಿನಿಶಿಂಗ್ ಆಗಿಲ್ಲ ಸರ್. ಅಲ್ಲಿ ಯಾರು ರೆಸ್ಪಾಂಡೇ ಮಾಡಲ್ಲ. ಹೋಗಲ್ಲ ಆಫೀಸ್ ಕೇಳಿ ಅಂದ್ಬಿಟ್ಟು ಹೇಳ್ತಾರೆ. ನಾವು ಆಫೀಸ್ ಹತ್ರ ಹೋದ್ರೆ ಆಫೀಸ್ ಹತ್ರ ರೆಸ್ಪಾಂಡೇ ಮಾಡಲ್ಲ. ಹೋಗ್ರಮ್ಮ ಯಾವಾಗ ಆಗದಾಗ ಬರೋರಿ ಅಂತ ಹೇಳ್ತಾರೆ. ಹೋಗಿ ಸಿದ್ದರಾಮಯ್ಯನ ಕೇಳಿ ಅಂತಾರೆ. ನಾವು ಸಿದ್ದರಾಮಯ್ಯನ ಕೇಳೋಕ್ಕಾಗುತ್ತೆ ಸರ್? ಹ್ಞೂ ಸರ್, ನಾವು ಕೇಳೋಕ್ಕಾಗುತ್ತೆ ಸರ್ ಅಲ್ಲಿ ಹೋಗ್ಬಿಟ್ಟು. ಎಷ್ಟು ವರ್ಷ ಆಯ್ತಮ್ಮ ನೀವು ಅಪ್ಲೈ ಮಾಡಿ? 19ರಲ್ಲಿ ಮಾಡಿದ್ದು ಸರ್ ನಾವು. ಇನ್ನು ಏನು ಅವರು ಯಾವುದು ಏನು ಉಸಿರು ಬಿಟ್ಟಿಲ್ಲ ಏನು ಸರ್ಕಾರ ಇದ್ದ ಟೈಮಲ್ಲಿ ಮಾಡಿದ್ವಿ. ಏನು ಮಾತಾಡ್ತಿಲ್ಲ ಸರ್ ಅವ್ರು ಇವಾಗ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿಮ್ಗೆ ರೆಸ್ಪಾನ್ಸ್ ಸಿಕ್ಕೇ ಇಲ್ಲ? ಏನು ಮಾತಾಡಲ್ಲ. ಅಲ್ಲೇ ಇದೆ ಅಲ್ಲೇ ಇದೆ ಸರ್. ಮತ್ತೆ ಎಕ್ಸ್ಟ್ರಾ ಕಟ್ಟಿ ಅಂತಾನು ಹೇಳಲ್ಲ, ಮತ್ತೆ ರೆಡಿ ಮಾಡ್ತೀವಿ ಅಂತಾನು ಹೇಳಲ್ಲ ಸರ್ ನಮ್ಗೆ ಅವರು. ಅಷ್ಟು ಮಾಡ್ತಾರೆ ಅಷ್ಟೇ. ಅಟ್ಲೀಸ್ಟ್ ಆ ಕಾಸು ಇದ್ದಿದ್ರೆ ಎಲ್ಲ ಸಣ್ಣ ಪುಟ್ಟ ದುಡಿಮೆಗಾದ್ರೂ ಆಗ್ತಾ ಇತ್ತು. ಏನಕ್ಕಾದ್ರೂ ಆಗೋದು ಸರ್. ಹಿಂಗೆ ಕಟ್ಟಿಸ್ಕೊಂಡು ಏನು ಮಾಡಲ್ಲ ಅವರು. ಸುಮ್ಮನೆ ಹಂಗೆ ಹಿಂಗೆ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಇತ್ತೀಚೆಗೆ ಹೋಗಿದ್ರಾ ಆಫೀಸ್ಗಳಿಗೆ? ಇವಾಗ 1 ತಿಂಗಳು ಬ್ಯಾಕಲ್ಲಿ ಹೋಗಿದ್ವಿ ಸರ್. ಅವಾಗ ಹಂಗೆ ಅಂದರು ಹೋಗ್ರಮ್ಮ ಅದಕ್ಕೆ ಬರೋರಂತೆ ಅನ್ವನ್ಸ್ ಮಾಡ್ತಾರೆ ಅವಾಗ ಬನ್ನಿ ಅಂತ ಹೇಳಿದ್ರು. ನಾವು ಮತ್ತೆ ಹಂಗಂದ್ರು ಅಂದ್ಬಿಟ್ಟು ಫ್ಲಾಟ್ ಹತ್ರ ಹೋದ್ರೆ ಅದು ಅಲ್ಲೂ ಹಂಗೆ ಹೇಳ್ತಾರೆ ಸರ್. ಅವ್ರು ದುಡ್ಡು ಕೊಟ್ಟರೆ ನಾವು ಕಟ್ತೀವಿ ಹೋಗ್ರಮ್ಮ ಬರಬೇಡ್ರಿ ಅವಾಗ ಅಂತ ಹೇಳ್ತಾರೆ. ಸುಮ್ಮನೆ ಹೋಗೋದು ಬರೋದು ಅಷ್ಟೇ ಮಾಡ್ತಾಯಿದ್ದೀವಿ ಸರ್. ಸರ್ ದುಡ್ಡು ಕೊಡಿಸ್ಕೊಂಡಿದ್ದಾರೆ. ಇದುವರೆಗಾಯ್ತು ಮನೇನೂ ಕೊಟ್ಟಿಲ್ಲ. ನಾವು ಅಲ್ಲಿ ಹೋದ್ರೆ ರೆಸ್ಪಾಂಡ್ ಮಾಡಲ್ಲ, ಕೇರ್ಲೆಸ್ ಮಾಡಿ ಕಳಿಸ್ತಾರೆ. ನಾವು 5 ವರ್ಷ ಆಯ್ತು ಕಟ್ಟಿ 1 ಲಕ್ಷ. ಅದು ಮಾಂಗಲ್ಯ ಚೈನ್ ಎಲ್ಲ ಒತ್ತಿಟ್ಟು ನಾವು ಆ ಮನೆ ಸಿಗುತ್ತೆ ಅಂತ ನಾವು ಆ ಮಾಂಗಲ್ಯ ಚೈನ್ ಎಲ್ಲ ಒತ್ತಿಟ್ಬಿಟ್ಟು ಈ ಥರ ದಾರ ಕಟ್ಕೊಂಡು ನಾವು ಬಂದಿದ್ವಿ ಸರ್. 5 ವರ್ಷ ಆಯಿತು. ಇದುವರೆಗಾಯ್ತು ಏನೋ ನಮ್ಗೆ ಕೇರ್ಲೆಸ್ಸೇ ಮಾಡ್ತಾರೆ. ಹೋದಂಗಲ್ಲೂ ಮಾತಾಡೋದಲ್ಲಿ ಏನಿಲ್ಲ. ಕೊಡ್ತೀವಿ ಹೋಗಮ್ಮ ಬರುತ್ತೆ ಹೋಗಮ್ಮ ಅಂತ ಕಳಿಸ್ತಾರೆ ಸರ್. ಇದುವರೆಗಾಯ್ತು ನಾವು ಚೈನಿನೂ ಬಿಡಿಸ್ಕೊಂಡಿಲ್ಲ. ಅಲ್ಲೇ 1 ಲಕ್ಷ ಅಲ್ಲೇ ಇದೆ ಸರ್ ನಮ್ಮದು. ದುಡ್ಡು ಕೊಟ್ಟಿಲ್ಲ, ಮನೇನೂ ಕೊಟ್ಟಿಲ್ಲ. ಹೋದ್ರೆ ಮಾತೇ ಆಡಲ್ಲ ಸರ್, ಬೈದು ಕಳಿಸ್ತಾರೆ ಸರ್. ಬೆಂಗಳೂರಲ್ಲಿ ನೀವು ಎಷ್ಟು ವರ್ಷದಿಂದ ವಾಸ? ನಾವು 15 ವರ್ಷ ಆಯ್ತು ಸರ್. 15 ವರ್ಷ ಅಂದ್ರೆ ನೀವು ಇದು ಅರ್ಜಿ ಸಲ್ಲಿಕೆ ಮಾಡಿ 4-5 ವರ್ಷ ಆಗ್ತದೆ. 5 ವರ್ಷ ಆಯ್ತು ಸರ್. ಅಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೀವು ಹ್ಞೂ ಸರ್ ಅವಾಗ ಮಾಡಿರೋದು. ಈಗ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದು ಎಲ್ಲೋ ಒಂದ್ ಕಡೆ ಕೇಳಿರ್ತೀರಿ, ಇತ್ತೀಚೆಗೆ ಎಲ್ಲೋ ಒಂದು ಘಟನೆ ನಡೀತು. ಅವ್ರಿಗೆ ಈಗ ಮನೆಗಳ ಮಂಜೂರು ಮಾಡಕ್ ಹೊರಟಿದ್ದಾರೆ. ಏನಂತೇಳಿ ಅದೇ ಸರ್ ಅವ್ರಿಗೊಂದು ನ್ಯಾಯ ನಮ್ಗೆ ನ್ಯಾಯ. ನಾವು ಅವ್ರಿಗಿಂತ ಮುಂಚೆನೇ ಅರ್ಜಿ ಸಲ್ಲಿಸಿದೀವಿ. ಆದ್ರೂ ನಮ್ಗೆ ಇದುವರೆಗೆ ಮನೆ ಕೊಟ್ಟಿಲ್ಲ. ಇವಾಗ ಅಲ್ಲಿ ಕೆಲವರೆಲ್ಲ ಅರ್ಜಿನೇ ಸಲ್ಲಿಕೆ ಮಾಡಿಲ್ಲ 3 ವರ್ಷದ. ಅವ್ರಿಗೆ ಹೆಂಗ್ ಸಿಕ್ಕಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಹೆಂಗ್ ಮೋಸ ಮಾಡಿ ಕೊಡ್ತಾ ಇದಾರೋ, ನಮಗೆ ಮೋಸ ಮಾಡ್ತಾ ಇದಾರೋ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಇಷ್ಟು. ನೀವು ಮನೇಲಿ ಎಷ್ಟು ಜನ ಇದ್ದೀರಮ್ಮ? ನಾವು 5 ಜನ ಇದೀವಿ ಸರ್. 3 ಮಕ್ಕಳು ಸರ್. ಬಡವ್ರು ಸರ್. ನಾವು ರಾಯಚೂರಲ್ಲಿದ್ದ ಬಂದಿದ್ದೀವಿ ಇಲ್ಲಿ ದುಡ್ಕೊಂಡು ತಿನ್ನೋಕ್ಕೆ. ಮನೆ ಸಿಗುತ್ತಂತೆ ಈ ಥರ ಮಂಗಲ ಚೈನ ಇದು ಮಾರಿಬಿಟ್ಟು ತಂದು ಕೊಟ್ಟಿರೋದು. ಇದುವರೆಗೆ ಅದು ಬಿಡಿಸ್ಕೊಂಡಿಲ್ಲ, ಮನೇನೂ ಸಿಕ್ಕಿಲ್ಲ ಸರ್. ನಾವು ಈ ಥರ ನಿಮ್ದು ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಅದು ದುಡ್ಡು ಕಟ್ತಿದ್ದೀರಿ ನೀವು. ಈಗ ಅಕೌಂಟ್ ಏನಾಗಿದೆ? ಅಕೌಂಟ್ ಏನು ಇದೆ ಸರ್, ಆದ್ರೆ ದುಡ್ಡು ಕಟ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ಇದಕ್ಕೆಲ್ಲ ಅಧಿಕಾರಿಗಳು ಗೋಲ್ಮಾಲ್ ಅನ್ಸಲ್ವಾ? ಗೋಲ್ಮಾಲೆ ಅನಿಸ್ತದೆ ಸರ್. ನಮಗೂ ಹಂಗೆ ಅನಿಸ್ತೈತೆ. ಈಗ ಏನು ಕೇಳ್ತೀರಮ್ಮ ಸರ್ಕಾರಕ್ಕೆ? ಅದೇ ಸರ್ ನಮ್ಗೆ ಅದೇ ಮನೆ ಕೊಡಿಸಿ ಅಂತ ಕೇಳ್ತಾ ಇದ್ದೀವಿ. ನಾವು ಕಷ್ಟಪಟ್ಟು ದುಡ್ಡು ಕಟ್ಟಿದ್ದೀವಲ್ವಾ, 5 ವರ್ಷ ಆಯ್ತು ಕಟ್ಟಿ. ಅದಕ್ಕೆ ಬಡ್ಡಿ ನಾವು ಬಡ್ಡಿಗೆ ಬಿಟ್ಟಿದ್ರೆ ಎಷ್ಟು ದುಡ್ಡು ಬರೋದು ನಮಗೆ? ಬಡ್ಡಿ ಬಿಟ್ಟಿದ್ದಲ್ಲ, ನೀವು ಬಡ್ಡಿನೇ ಕಟ್ಟಕ್ಕಾಗ್ತಿಲ್ವಾ? ಅದೇ ಅದು ಸೇಲೇ ಆಯ್ತು ನಮ್ದು ಒಡವೆ. ಸೇಲ್ ಮಾಡಿಬಿಟ್ಟೆ ನಾವು ಇಲ್ಲಿಗೆ 1 ಲಕ್ಷ ಕಟ್ಟಿರೋದು. ವಸತಿ ಯೋಜನೆಯಿಂದ ಮನೆ ಕೊಡ್ತೀವಿ ಅಂತ ಹೇಳಿದರು. ನಾವು ಸಾಲಗಳು ಮಾಡಿ ಎಲ್ಲ ಮಾಡಿ ಅಮೌಂಟ್ ಕಟ್ಟಿ ನಾವು ಕೊಡ್ತಾರೆ, ಮನೆ ಕೊಡ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಇದು ಮಾಡಿದ್ರು. ನಾವು ಬಡವರೇನೆ. ನಾವು ಕೆಲ್ಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ನಮ್ಮ ಗಂಡ ವೆಲ್ಡಿಂಗ್ ಕೆಲಸ ಮಾಡ್ತಾರೆ. ಏನು ಮಾಡೋಕ್ಕಾಗೋದಿಲ್ಲ. 5-6 ವರ್ಷ ಆಯಿತು. ರೆಸ್ಪಾನ್ಸಿಬಲ್ ಇಲ್ಲ. ಏನನ್ನ ಕೇಳೋಕೆ ಬಂದರೆ ಮನೆ ಕೊಡ್ತೀವಿ ಅಷ್ಟೇ, ಈಗ ಬನ್ನಿ ನಾಳೆ ಬನ್ನಿ ಹಾಗೆ ಅಂತಾರೆ. ನಾವು ಎಷ್ಟು ಸಾರಿ ಬಂದು ಹೋಗೋದಕ್ಕಾಗೋದಿಲ್ಲ. ನಮ್ಮ ಗಂಡನ ವೆಲ್ಡಿಂಗ್ ಕೆಲಸ ಮಾಡ್ತಾರೆ. ಅವರೊಬ್ರದ್ದೇ ಕೆಲಸ. ನಮ್ಮ ಮಾವ ಯಾರು ಕೆಲಸಕ್ಕೆ ಹೋಗೋದಿಲ್ಲ. ಅವರೊಬ್ಬರೇ ದುಡಿಬೇಕು. ಆದರೂ ಏನು ಮಾಡೋಕ್ಕಾಗ್ತಾ ಇಲ್ಲ. ಬತ್ತಿ ಕೊಡ್ತೀವಿ
ನಾವು ಒಡವೆಗಳನ್ನೆಲ್ಲ ಸಾಲ ಮಾಡಿ ಎಲ್ಲ ಮಾಡಿ ಎಲ್ಲ ನಾವು ಕಟ್ಟಿದ್ದೀವಿ. ನಾವು ಬಡ್ಡಿಗಳು ಕಟ್ಟಿ ಸಾಕಾಗೋಗಿದೆ. ಆಮೇಲೆ ನಾವು ಮನೆ ಬಾಡಿಗೆಗಳೆಲ್ಲ ಕಟ್ಟೋಕ್ಕಾಗೋದಿಲ್ಲ. ಒಬ್ಬರೇ ದುಡಿಯೋದ್ರಿಂದ ಏನು ಮಾಡೋದಕ್ಕಾಗೋದಿಲ್ಲ. ರೆಸ್ಪಾನ್ಸಿಬಲೇ ಮಾಡ್ತಾ ಇಲ್ಲ. ಕೊಡ್ತೀವಿ ಅಂತ ಇದ್ದಾರೆ ಅಷ್ಟೇ. ಇನ್ನೇನು ಮಾಡೋಕ್ಕಾಗೋದಿಲ್ಲ, ಕೊಡ್ತೀವಿ ಅಷ್ಟೇ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್. ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಬೆಂಗಳೂರಿನಲ್ಲಿರುವಂತಹ 5 ವರ್ಷ ಮೇಲ್ಪಟ್ಟವರಿಗೆ, ಇಲ್ಲೇ ಉಳ್ಕೊಂಡು ಜೀವನ ಮಾಡಿಕೊಂಡು 5 ವರ್ಷ ಮೇಲ್ಪಟ್ಟವರಿಗೆ ಮನೆಗಳನ್ನು ಕೊಡ್ತೀವಿ ಎನ್ನುವಂಥ ನಿಟ್ಟಿನಲ್ಲಿ ಅರ್ಜಿಗಳನ್ನು ಹಾಕಿಸಿಕೊಳ್ಳುವಂಥ ಕೆಲಸ ಸರ್ಕಾರ ಕೂಡ ಮಾಡುತ್ತೆ. ಮೊದಲಿಗೆ ಫ್ರೀ ಅಂತ ಹೇಳುತ್ತೆ, ಅದಾದ ನಂತರ 1 ಲಕ್ಷ ಕಟ್ಟಿ 2 ಲಕ್ಷ ಕಟ್ಟಿ ಈಗ 1 BHKಗೆ ಹೆಚ್ಚು ಕಡಿಮೆ 6.5-7 ಲಕ್ಷ ಅಂತ ಮಾಹಿತಿ ಗೊತ್ತಾಗ್ತಾ ಇದೆ. 2 BHK ಹೋದರೆ 10-15 ಲಕ್ಷ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಇಲಾಖೆಯಿಂದಲೇ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಅರ್ಜಿ ಸಲ್ಲಿಕೆ ಮಾಡಿ ಸತತವಾಗಿ ಕಚೇರಿಗಳಿಗೆ ಅಲೆದಾಡುವಂಥ ಕೆಲಸ ಇಲ್ಲಿವರೆಗೂ 8-9 ವರ್ಷಗಳ ಕಾಲ ಅಲೆದಾಡುವಂಥ ಕೆಲಸ ಆಗ್ತಾ ಇದೆ. ಇದುವರೆಗೂ ಅರ್ಜಿ ಹಾಕಿದವರಿಗೆ, ದುಡ್ಡು ಕಟ್ಟಿದವರಿಗೆ ಒಂದೂ ಕೂಡ ಮನೆ ಕೂಡ ಸಿಕ್ಕಿಲ್ಲ. ಆದರೆ ಕೋಗಿಲೆ ಲೇಔಟಲ್ಲಿ ಮನೆಗಳನ್ನು ಧ್ವಂಸ ಮಾಡಿದಂಥ GBA ಏನಿದೆಯೋ ಆ GBA ವಿಚಾರವಾಗಿ ಈಗ ಮುಖ್ಯಮಂತ್ರಿ ಮಟ್ಟದಲ್ಲಿ ಉಪಮುಖ್ಯಮಂತ್ರಿ ಮಟ್ಟದಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತಾರೆ. ಅಲ್ಲಿರುವಂಥ ನಿರಾಶ್ರಿತರಿಗೆ ನಾವು ಮನೆಗಳನ್ನು ಕೊಡ್ತೀವಿ ಎನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಹೊರಡಿಸ್ತಾ ಇದ್ದಾರೆ. ಈಗ ಡಾಕ್ಯುಮೆಂಟು ವೆರಿಫಿಕೇಷನ್ ಕೂಡ ಆಗ್ತಾ ಇದೆ. ಆದರೆ ಅರ್ಜಿ ಸಲ್ಲಿಕೆ ಮಾಡಿ ಕಚೇರಿಗಳಿಗೆ ಅಲೆದಾಡ್ತಿರ್ತಕ್ಕಂಥ 50,000ಕ್ಕೂ ಹೆಚ್ಚು ಅರ್ಜಿದಾರರಿಗೆ ಉತ್ತರ ಕೊಡೋರು ಯಾರು ಎನ್ನುವಂಥ ಪ್ರಶ್ನೆ ಸದ್ಯಕ್ಕಂತೂ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗ ನಮ್ಮ ಜೊತೆಗೆ ಅವರ ಪರವಾಗಿ, ಈ ಬಡವರ ಪರವಾಗಿ ಒಂದಷ್ಟು ಹೋರಾಟಗಳನ್ನು ಮಾಡಿಕೊಂಡು ಅರ್ಜಿ ಸಲ್ಲಿಕೆ ಸಂಬಂಧಪಟ್ಟಾಗೆ ಉತ್ತರಗಳನ್ನು ಕೊಡುವಂಥ ಕೆಲಸ ಒಬ್ಬರು ಮಾಡ್ತಾ ಇದ್ದಾರೆ. ವೈಶಾಲಿ ಎನ್ನುವಂಥ ಒಂದು ಹೋರಾಟಗಾರ್ತಿ. ಅವರನ್ನು ಕೇಳ್ತಾ ಹೋಗೋಣ ಏನು ಹೇಳ್ತಾರೆ. ಮೇಡಮ್, ಈ ಸಂಬಂಧಪಟ್ಟಾಗೆ ನೀವು ಕೂಡ ಇಲಾಖೆಗೆ ಹೋಗಿ ಮಾಹಿತಿಯನ್ನು ಕೊಟ್ಟಿರ್ತೀರ, ಅಲ್ಲಿ ಏನಾಗ್ತಿದೆ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದು ಆಗಿದೆ. ಏನು ಹೇಳ್ತಿದ್ದೀರಾ ಮೇಡಮ್ ಈ ಸಂಬಂಧಪಟ್ಟಾಗೆ? ಇದಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಾನು ಸುಮಾರು ಜನಕ್ಕೆ ಕೇಳುವಾಗ ಕೆಲವರೆಲ್ಲ ಅರ್ಜಿ ಸಲ್ಲಿಸಿ ಸುಮಾರು 5-6 ವರ್ಷ ಅಲ್ಲ 17ನೇ ಇಸ್ವಿಯಿಂದನೂ ಅರ್ಜಿ ಸಲ್ಲಿಸಿದ್ದಾರೆ. ಅವ್ರನ್ನೆಲ್ಲ ಹೋದಾಗೆಲ್ಲ ಒಂದೇ ಮಾತು, ನಾವು ಆದಾಗ ಕರಿತೀವಿ, ಹೋಗ್ರಿ, ನೀವೇ ಯಾಕೆ ಬರ್ತೀರಾ ಬಾಗ್ಲತ್ರ ಅಂತ ಅಂದ್ಬಿಟ್ಟು ಮಾತಾಡೋಕ್ಕೆ ಬಿಟ್ಟಿಲ್ಲ ಅವ್ರನ್ನ. ಒಂದು ಇನ್ನೊಂದು ಅವ್ರು ಹೋದಾಗ ಕೆಲವರೆಲ್ಲ ಸುಮಾರು ದುಡ್ಡು ಕಟ್ಟಿದ್ದಾರೆ. 3 ಲಕ್ಷ ಕಟ್ಟಿರೋದು, ಇಲ್ಲ ಕೆಲವರೆಲ್ಲ 10 ಲಕ್ಷ ಕಟ್ಟಿರೋದು, ಆ ಥರ ಎಲ್ಲ ಮಾಡಿದ್ದಾರೆ. ಸೊ ಅವಾಗೆಲ್ಲ ಏನಾಗಿದೆ, ಅವ್ರು ಕಟ್ಟಿರೋದು ಕಟ್ಟಿಸ್ಕೊಂಡಿದ್ದಾರೆ. ಕೆಲವ್ರಿಗೆ ಅಮೆಂಡ್ಮೆಂಟ್ ಏನು ಕೊಟ್ಟಿದ್ದಾರೆ, 8ನೇ ತಿಂಗಳಲ್ಲೇ 25ನೇ ಇಸ್ವಿಯಲ್ಲಿ 14ನೇ ತಾರೀಕಲ್ಲಿ ಕೊಡ್ತೀನಿ ಅಂತ. ಅಂದರೆ 14 ಆಗಸ್ಟ್ 25ರಲ್ಲಿ ಮನೆಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಹಳೆ MD ಬಂದು. ಇವಾಗ ಹೊಸ MD ಬಂದಿದ್ದಾರಲ್ಲ, ಅವ್ರೇನು ಮಾಡಿದ್ದಾರೆ, ಅದನ್ನು ಅವರು ಪರಿಶೀಲನೆ ಮಾಡಿಲ್ಲ ಅವರು. ಅವ್ರಿಗೆ ಇವಾಗ ಹೋಗಿ ಈ ಥರ ಹಿಂಗೆ ಕೊಟ್ಟಿದ್ದೀರಲ್ಲ, ಏನು ಮಾಡಿದ್ದೀರ ನೀವು, ದುಡ್ಡು ಕಟ್ಟಿಲ್ಲ, ನಾವು ಅದನ್ನು ರೆಡಿ ಆದಾಗ ಕರೆಸ್ತೀವಿ, ಆವಾಗ ಏನೋ ಬಿಡ್ಡು ಕೂಗ್ತಾರಲ್ಲ ಅವಾಗ ಕರೆಸ್ತೀವಿ, ಅವಾಗ ನಿಮಗೆ ಮನೆಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಬಿಡ್ ಕರಿತಿದಾರ ಅಂತ. ಆ ಥರ ಕರೆದಾಗ ನೀವು ಬಂದು ಕೂಗ್ಕೊಳ್ಳಿ ಅಂತ ಹೇಳಿದ್ರು. ಸರಿ, ನಾವು ಕೇಳ್ದು ಅದಕ್ಕೆ, ಹಾಗಾದ್ರೆ ಈ ಬಿಡ್ ಕೂಗೋ ಐಡಿಯಾ ಯಾರು ನಿಮಗೆ ಕೊಟ್ಟಿದ್ದು ಅಂತ ಕೇಳ್ದು ನಾವು. ಅವ್ರು ಹೇಳ್ತಾ ಇದ್ರು, ಇಲ್ಲ ಸರ್ಕಾರ ಮಾಡಿರೋದು ಅಂತ. ಸರ್ಕಾರದಲ್ಲಿ ಯಾರಪ್ಪ ಮಾಡಿರೋದು? ಸರ್ಕಾರದಲ್ಲಿ ನೀವು ಮಾಡಿದ್ರಾ, ಮುಖ್ಯಮಂತ್ರಿ ಮಾಡಿದ್ರಾ, ಉಪಮುಖ್ಯಮಂತ್ರಿ ಮಾಡಿದ್ರಾ, ವಸತಿ ಸಚಿವರು ಮಾಡಿದ್ರಾ, ಯಾರು ಮಾಡಿದ್ರು ಅಂತೇಳಿ ಪರಶುರಾಮ್ ಶಿರ್ನಾಳ್ಕರ್ಗೆ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್ಕಾರದಿಂದ ಆದೇಶ ಆಗಿದೆ ಇದು, ಹಾಗಾಗಿ ಇದು ಮಾಡ್ತಾ ಇದ್ದೀವಿ ಅಂತ. ಕೊನೆಗೆ ಇಷ್ಟು ವರ್ಷ ಅವರು ಮನೆಗಳಿಗೆ ಟಚ್ ಮಾಡಿರಲಿಲ್ಲ. ಹೇಗೆ ಸ್ಟಾರ್ಟಿಂಗ್ ಕಟ್ಟಿ ಬಿಟ್ಟಿದ್ರೋ ಅದೇ ಥರನೇ ಇತ್ತು. ಈಗ 45 ಡೇಸಿಂದ ಸ್ವಲ್ಪ ಅದನ್ನು ವರ್ಕ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆ ಶುರು ಮಾಡಿದಾಗ ತಕ್ಷಣ ಏನು ಮಾಡಿದ್ದಾರೆ, ಇವ್ರ ಅಕೌಂಟ್ಗಳನ್ನೆಲ್ಲ ಫ್ರೀಸ್ ಮಾಡಿದ್ದಾರೆ. ಅಂದರೆ ನೆಕ್ಸ್ಟ್ ದುಡ್ಡು ಕಟ್ಟೋಕೆ ಆಗಬಾರ್ದು, ಫುಲ್ಲು ದುಡ್ಡು ಕಟ್ಟಿಬಿಟ್ರೆ ಫುಲ್ ಮನೆ ಕೊಡ್ಬೋದಲ್ಲ. ಅದನ್ನು ಕಟ್ಟೋಕ್ಕಾಗದಿದ್ರೆ ನೀವು ದುಡ್ಡು ಕಟ್ಟಿಲ್ಲ, ನಾವು ಇದು ಹರಾಜಿಗೆ ಹಾಕ್ತಿದ್ದೀವಿ ಅಂತ ಏನೋ ಒಂದು ಹೇಳ್ಬೋದಲ್ಲ. ಸೊ ಹಾಗಾಗಿ ಐಡಿಯಾ ಮಾಡಿ ಅವ್ರೇನು ಮಾಡಿದ್ದಾರೆ, ಅಕೌಂಟ್ಗಳನ್ನೆಲ್ಲ ಫ್ರೀಸ್ ಮಾಡಿದ್ದಾರೆ. ಸೊ ನಾವು ಅವಾಗ ಹೋಗಾಗ ಇಷ್ಟು ವರ್ಷದಿಂದ ಅವರು ಸುಮಾರು ಜನ ಹೋಗಿದ್ದಾರೆ, ಯಾರಿಗೂ ಮಾತಾಡಿಲ್ಲ ಅವರು. ನಾವು ಮೊನ್ನೆ ಹೋದಾಗ ಒಂದು 2.5 ಅವರು ಕೂತ್ಕೊಂಡು ಅವ್ರಿಗೆ ಇದೆಲ್ಲ ಕ್ವೆಶ್ಚನ್ ಕೇಳಿದಾಗ ಹಾಗೆ ಹೀಗೆ ಅಂತೇಳಿ ತಳ್ಳಾಕ್ಬಿಟ್ರು. ಎಮ್ ಡಿ ಅವರು ಪರಶುರಾಮ್ ಶಿರ್ನಾಳ್ಕರ್ ಅವರು ತಳ್ಳಾಕ್ಬಿಟ್ರು. ಕೊನೆಗೆ ನಾವು ಅದನ್ನು ಮತ್ತೆ ಮಾರನೇ ದಿವಸ ಮತ್ತೆ ನಾನೇ ಕೇಳಿದೆ, ನೀವು ಇಂಡಿವಿಜುವಲ್ ಆಗಿ ಅಕೌಂಟ್ಗಳನ್ನ ಕ್ಲೋಸ್ ಮಾಡಬೇಕಾದ್ರೆ ಯಾರು ಅಭ್ಯರ್ಥಿ ಇರ್ತಾರೋ, ಯಾರ ಅಕೌಂಟ್ ಹೋಲ್ಡರ್ಸ್ ಇರ್ತಾರೋ ಅವರಿಗೆ ನೀವು ಒಂದು ಸಣ್ಣದಾದ ಮಾಹಿತಿ ಕೊಡಬೇಕಿತ್ತು, ಇಲ್ಲ ಒಂದು ನಾರ್ಮಲ್ ಮೆಸೇಜ್ ಆದರೂ ಕೊಡಬೇಕಿತ್ತು. ಇವಾಗ 3 ಲಕ್ಷ ಕಟ್ಟಿ 1 ಲಕ್ಷ ಕಟ್ಟಿ ಅಂತೇಳಿ ನೀವು ಮೆಸೇಜ್ ಹಾಕ್ಲಿಕ್ಕೆ ಬರುತ್ತೆ, ಎಲ್ಲರಿಗೂ ನಾರ್ಮಲ್ ಮೆಸೇಜ್ ಹಾಕಿದ್ದೀರಾ. ಸೊ ಅದೇ ಥರ ನೀವು ದುಡ್ಡು ಕಟ್ಟಿಲ್ಲ, ನಾವು ನಿಮ್ಮ ಅಕೌಂಟ್ನ ಫ್ರೀಸ್ ಮಾಡ್ತಾ ಇದ್ದೀವಿ ಅಂತೇಳಿ ನೀವು ಏನೋ ಒಂದು ಹಾಕಬೇಕಿತ್ತು. ಇದು ಯಾವುದೂ ಮಾಡಿಲ್ಲ. ಇಷ್ಟು ವರ್ಷದಿಂದ ಮನೆಗಳು ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ದಾರೆ ಹೊರತು ಮನೆಗಳು ಬಂದಿಲ್ಲ. ಈಗ ಪ್ರೀ ಪ್ಲ್ಯಾನ್ಡಾಗಿ ಕೋಗಿಲೆ ಲೇಔಟ್ ಅವ್ರಿಗೆ ದಿಢೀರಾಗಿ ಮನೆ ಕೊಡ್ತೀವಿ ಅಂದರೆ ಇದು ನ್ಯಾಯ? ಒಂದು ಇಲ್ಲಿ ಕುಲಂಕುಷವಾಗಿ ಯಾರೇ ನೋಡೋದಾದರೆ
ಇದು ಪ್ರೀ ಪ್ಲ್ಯಾಂಡೇ. ಯಾಕಂದರೆ ಇಲ್ಲಿ 10-15 ವರ್ಷದಿಂದ ಇರೋರ್ದು ಆಧಾರ್ ಕಾರ್ಡ್ಗಳು, ಪಾನ್ ಕಾರ್ಡ್ಗಳು, ರೇಷನ್ ಕಾರ್ಡ್ಗಳಿದೆ. ಅಲ್ಲಿ ಇರೋರ್ದು ನಾನು ಮೊನ್ನೆ ಮಾಧ್ಯಮದಲ್ಲೆಲ್ಲ ನೋಡ್ತಾ ಇದ್ದೀನಿ, 3 ವರ್ಷದಿಂದ ಇತ್ತೀಚೆಗೆ ಅಂದರೆ ಈ 3 ವರ್ಷದಿಂದ 4 ವರ್ಷದಿಂದ ಇರೋರ್ದು ಅಲ್ಲಿ ಆಧಾರ್ ಕಾರ್ಡು, ಪಾನ್ ಕಾರ್ಡ್ಗಳು ಸಿಗ್ತಾ ಇದೆ. ಇವರೆಲ್ಲರೂ ಅಪ್ಪಟವಾಗಿ ಕರ್ನಾಟಕದವ್ರೇನಾ? ಕರ್ನಾಟಕದವ್ರು ಸಾಧ್ಯನೇ ಇಲ್ಲ. ಅವರೆಲ್ಲ ವಲಸೆ ಬಂದಿರೋರೇನೆ. ಅಲ್ಲಿ ಒಬ್ಬ ಹೇಳ್ತಾ ಇದ್ದ ಮುಸ್ಲಿಮೋನು, ನನಗೆ ಜಮೀರ್ ಅಹಮದ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ, ಡೈರೆಕ್ಟಾಗಿ ಹೇಳ್ತಾ ಇದ್ದ, ತುಂಬ ಹೆಲ್ಪ್ ಮಾಡಿದ್ದಾರೆ, ಅವರು ನಮಗೆ ಇಲ್ಲಿ ಬಂದು ವಾಸ ಮಾಡಲಿಕ್ಕೆ ಮನೆಯಲ್ಲಿಗೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ, ನಾವು ಅವರಿಗೆ ವೋಟ್ ಹಾಕಿದ್ದೀವಿ ಅಂತ ಹೇಳ್ತಾಯಿದ್ರು. ಸೊ ಹೀಗಿರ್ಬೇಕಾದ್ರೆ ಇದು ಪ್ರೀ ಪ್ಲ್ಯಾಂಡೇ. ಅದರಲ್ಲೂ ಜಮೀರ್ ಅಹಮದ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೋಗಿಲೆ ಲೇಔಟ್ ಅವ್ರಿಗೆ ಮನೆಗಳು ಕೊಟ್ಟು ಕರೆಂಟ್ ಇಲ್ಲ ಅಂದ್ರೂ ಎಂತ ಜನ್ರೇಟ್ ಹಾಕಿ ನಾನು ಕರೆಂಟ್ ಕೊಡ್ತೀನಿ ಅಂತ ಹೇಳ್ತಾ ಇರೋದು. ಜನ್ರೇಟ್ ಹಾಗಾದ್ರೆ ಇವರೆಲ್ಲ ಯಾರಪ್ಪ? 10 ವರ್ಷದಿಂದ ಕಟ್ಟಿ ಕೂತ್ಕೊಂಡಿದ್ದಾರಲ್ಲ ಕಾಯ್ಕೊಂಡು, ಇವರಿಗೆಲ್ಲ ಏನು ಕೊಡ್ತಾ ಇದ್ದೀರಾ ನೀವು? ನಿಮಗೆ ವೋಟ್ ಹಾಕಿದ್ದಾರೆ ಅಂದೆ ಅಲ್ಲಿ 3/4% ನೋಡಿ, 157 ಏನು ಇದ್ದಾರೆ, ಅವರೆಲ್ಲ ಬರೀ ಮುಸ್ಲಿಮ್ರೇ, ಅಂದರೆ ವಲಸಿಗರೇ, ಯಾರು ಪಕ್ಕ ಕರ್ನಾಟಕದವ್ರು ಅಲ್ವೇ ಇಲ್ಲ. ಇವರು ಮೂಲ ಸ್ಥಾನವನ್ನು ಫಸ್ಟಿಗೆ ವೆರಿಫಿಕೇಷನ್ ಮಾಡಿಸ್ಬೇಕು. ಈಗ ಕರ್ನಾಟಕದಲ್ಲಿ ಏನೇ ಮಾಡಿದ್ರು, ಒಂದು ಮನೆ ಕೊಡಬೇಕಂದ್ರೂ, ಒಂದು ರೇಷನ್ ಕಾರ್ಡ್ ಕೊಡಬೇಕಂದ್ರೂ 58 ಸರಿ ವೆರಿಫಿಕೇಷನ್ ಮಾಡ್ತೀರಾ ನೀವು. ಮನೆಗಳಿಗೆ ಬರ್ತೀನಿ ಅಂತೀರಾ, ಆ ಮೂಲೆ ಕರಿತೀರಾ, ಈ ಮೂಲೆ ಕರಿತೀರಾ, ಎಲ್ಲ ಕಡೆನೂ ಬಂದು ವೆರಿಫಿಕೇಷನ್ ಮಾಡ್ತೀರಾ. ಇವ್ರನ್ನ ಯಾಕೆ ವೆರಿಫಿಕೇಷನ್ ಮಾಡ್ತಿಲ್ಲ ನೀವು? ಇವ್ರ ಮೂಲ ಸ್ಥಾನ ಯಾವುದು? ಇದೆಲ್ಲ ಜನರ ಮುಂದೆ ಬರಬೇಕಲ್ಲ. ಫಸ್ಟ್ ಇವರಿಗೆ ಇದು ಮಾಡಿ ವೆರಿಫಿಕೇಷನ್ ಮಾಡಿನೇ ಇವ್ರುಗಳಿಗೆ ಮನೆಗೆ ಹಸ್ತಾಂತರ ಮಾಡಬೇಕೇ ಹೊರತು ಏನಾದರೂ ಸುಮ್ಮನೆ ಇವರೇನಾದರೂ ಹಸ್ತಾಂತರ ಮಾಡಿದ್ರು ಅಂದರೆ ಗ್ಯಾರಂಟಿ ಇದ್ರ ಬಗ್ಗೆ ತುಂಬ ಉಗ್ರ ಹೋರಾಟನೇ ಆಗುತ್ತೆ. ನೆನಪಿರಲಿ, ಇವರು ಮುಸ್ಲಿಮವ್ರಿಗೆ ಇಲ್ಲಿ ಹಿಂದೂ ಮುಸ್ಲಿಮವರು ಇದ್ದಾರೆ, ಮುಸ್ಲಿಮಲ್ಲಿ ಹಿಂದೂಗಳು ಇದ್ದಾರೆ, ಇಲ್ಲಿ ನಮ್ಮ ಸುತ್ತಮುತ್ತನೂ ಇದ್ದಾರೆ, ಮಸೀದಿ ಕಟ್ಕೊಂಡಿರೋರು ಇದ್ದಾರೆ, ಕರ್ನಾಟಕದ ರಾಜ್ಯದಲ್ಲಿ ಹಿಂದೂಗಳಾಗಿ ಇದ್ದಾರೆ ಮುಸ್ಲಿಮವರು. ಬಟ್ ಆದರೆ ಇವರು ಮುಸ್ಲಿಮರಲ್ಲ, ಇಸ್ಲಾಮಿಕ್ ಅವರು. ಮುಸ್ಲಿಮವ್ರು ಅಲ್ಲವೇ ಮುಸ್ಲಿಮವ್ರು ಆಗಿದ್ರೂ ಅವರು ಹಿಂದೂಗಳಲ್ಲ, ಇಸ್ಲಾಮಿಕ್ ಅವರು. ಇದನ್ನು ಕುಲಂಕುಷವಾಗಿ ಪರಿಗಣಿಸಿ ಇವರಿಗೆ ಮನೆ ಕೊಡೋಕ್ಕಿಂತ ಮುಂಚೆ ಇವರ ಮೂಲವನ್ನು ಹುಡುಕಿ ಇವರಿಗೆ ಮನೆ ಕೊಡಬೇಕು ಅಂತ ನಮ್ಮ ಬೇಡಿಕೆ ಇರೋದು. ಇನ್ ಕೇಸ್ ಏನಾದರೂ ಸಿದ್ದರಾಮಯ್ಯ ಅವರಾಗಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಹೊಸ ಸಚಿವರು ಜಮೀರ್ ಅಹಮದ್ ಖಾನ್ ಆಗಲಿ ಈ ಥರ ಏನಾದರೂ ನೀವು ಎಂಥ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡಿ ನಮ್ಮ ಕರ್ನಾಟಕದ ಜನ ಮೂಲ ಸ್ಥಾನದಲ್ಲಿ ಬೆಳೆದಿರೋರಿಗೆ ಬಿಟ್ಟು ಏನಾದರೂ ನೀವು ವಲಸೆ ಬಂದಿರೋರಿಗೆ ಕೊಟ್ಟರೆ ಗ್ಯಾರಂಟಿ ಇದ್ರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಆಮರಣ ಅಂತ ಅಂದರೆ ಸತ್ಯಾಗ್ರಹ ಕೂಡ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಕೂಡ ಮಾಡ್ತೀವಿ. ಹೌದು, ಇಲಾಖೆ ಎದುರುಗಡೆ ಉಪವಾಸ ಸತ್ಯಾಗ್ರಹ ಕೂಡ ಮಾಡ್ತೀವಿ. ನೀವು ದಯವಿಟ್ಟು ಇದು ನಮ್ಮ ರಿಕ್ವೆಸ್ಟ್ ಆದರೂ ಅಂದ್ಕೊಳ್ಳಿ, ಇಲ್ಲ ನಮ್ಮ ಇದಾದರೂ ಅಂದ್ಕೊಳ್ಳಿ, ಏನಂತಾರೆ ಅದಕ್ಕೆ ವಾರ್ನಾದರೂ ಅಂತ ಅಂದ್ಕೊಳ್ಳಿ, ನಮಗೆ ಗೊತ್ತಿಲ್ಲ ಅದು. ಒಟ್ಟಿನಲ್ಲಿ ನಿಮಗೆ ಹೇಳ್ತಿರೋದಿಷ್ಟೇ, ಇವರಿಷ್ಟು ಜನಕ್ಕೆ ಏನು ಮನೆ ಕೊಡ್ತಾ ಇದ್ದೀರಾ ಅವರ ಸ್ಥಾನ ಏನಿದೆ ಅದನ್ನು ಹುಡುಕಿಸಿ ಪರಿಶೀಲನೆ ಮಾಡಿ 8 ವರ್ಷದಿಂದ ಇದ್ದರೆ ಪರವಾಗಿಲ್ಲ, ಒಪ್ಕೊಳ್ಳೋಣ. ಈಗ 3-4 ವರ್ಷದಿಂದ ಏನಾದರೂ ಇದ್ದರೆ ಅಂಥವ್ರಿಗೆ ದಯವಿಟ್ಟು ಮನೆ ಕೊಡಬೇಡ್ರಿ. ಮನೆ ಕೊಟ್ರಂತೂ ಇದು ಸರಿಯಾಗೋದಿಲ್ಲ ಅಂತ ಹೇಳಿ ನಮ್ಮ ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀವಿ. ನೋಡಿದ್ರಲ್ಲ, ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಬೆಂಗಳೂರಿನಲ್ಲಿರುವಂಥ ನಿವಾಸಿಗಳಿಗೆ, ಅಂದರೆ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ 5 ವರ್ಷಕ್ಕಿಂತಲೂ ಹೆಚ್ಚು ಬೆಂಗಳೂರಿನಲ್ಲಿ ನಿವಾಸಿಗಳೇನಿರ್ತಾರೋ ಅಂಥವರು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿವರೆಗೂ ಸರಿಸುಮಾರು 8-9 ವರ್ಷಗಳಾಗಿದ್ದಾವೆ. 52,000ಕ್ಕೂ ಹೆಚ್ಚು ಜನ ರಾಜೀವ್ ಗಾಂಧಿ ಯೋಜನೆಯಡಿ ಕೊಡಬೇಕಾದಂತಹ 1 ಲಕ್ಷ ಮನೆಗಳ ಒಂದು ಅರ್ಜಿ ಸಲ್ಲಿಕೆಯನ್ನು ಕೂಡ ಆಗಿದೆ. ಆಗಿರುವಂತಹ ಅಷ್ಟು ಅರ್ಜಿ ಸಲ್ಲಿಕೆದಾರರು 1 ಲಕ್ಷ ಕಟ್ಟಿದ್ದಾರೆ, 2 ಲಕ್ಷ ಕಟ್ಟಿದ್ದಾರೆ, ಹೆಚ್ಚು ಕಡಿಮೆ 8-9 ಲಕ್ಷದವರೆಗೂ ಕೂಡ ಹಣವನ್ನು ಪಾವತಿ ಮಾಡಿದ್ದಾರೆ. ತಾತ್ಕಾಲಿಕ ಆಯ್ಕೆ ಪಟ್ಟಿ ಕೂಡ ಅವರ ಕೈಗೆ ಸೇರಿದೆ. ಆದರೆ ಇದುವರೆಗೂ ಬಂದು ಹೋಗಿರುವಂಥ ಸರ್ಕಾರಗಳ ನಡುವೆ ಈ ದುಡ್ಡನ್ನು ಕಟ್ಟಿರುವಂಥ ನಿರಾಶ್ರಿತರೇನಿದ್ದಾರೋ, ಬಡವರಿಗೆ ಏನಿದ್ದಾರೋ ಅವ್ರಿಗೆ ಇದುವರೆಗೂ ಕೂಡ ಮನೆಯನ್ನು ಕೊಡ್ತೇವೆ ಎನ್ನುವಂಥ ಅಂತಿಮವಾದಂಥ ಅಧಿಕಾರಿಯ ಒಂದು ಮಾತು ಕೂಡ ಇಲ್ಲಿವರೆಗೂ ಸಿಕ್ಕಿಲ್ಲ. ಜೊತೆಗೆ ಸಂಬಂಧಪಟ್ಟಾಗೆ ಇರುವಂಥ ಒಂದು ಸಚಿವರ ಬಳಿ ಆಗ್ಬೋದು, ಉನ್ನತ ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಕೇಳಿದ್ರೆ ಇವತ್ತು ಕೊಡ್ತೇವೆ, ನಾಳೆ ಕೊಡ್ತೇವೆ, ಜೊತೆಗೆ ಧಮಕಿ ಹಾಕಿ ಕಳಿಸುವಂಥ ಕೆಲಸ ಕೂಡ ಆಗ್ತಿದೆ ಎನ್ನುವಂಥ ಆರೋಪವನ್ನು ಕೂಡ ಈ ಒಂದು ನಮಗೆ ಉತ್ತರವನ್ನು ಕೊಟ್ಟಂಥ, ನಮಗೆ ಒಂದು ಮನವಿಯನ್ನು ಕೊಟ್ಟಂಥ, ಅಳಲನ್ನು ತೋರ್ಕೊಟ್ಟಂತಹ ಒಂದು ಜನರ ಒಂದು ಮಾತಾಗಿರುವಂಥದ್ದು. ಈ ಮೂಲಕವಾಗಿ ಕೋಗಿಲೆ ಲೇಔಟ್ನಲ್ಲಿ ನಿನ್ನೆ ಮೊನ್ನೆ ಕಳೆದುಕೊಂಡಂಥ ನಿರಾಶ್ರಿತರಿಗೆ ಮನೆಯನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಿದೆ. ಆದರೆ ನಾವು 8-10 ವರ್ಷಗಳಿಂದ
ಮನೆಗಳಿಗಾಗಿ ಪರದಾಡ್ತಿದ್ರು, ದುಡ್ಡನ್ನು ಕಟ್ತಿದ್ರು ಕೂಡ ನಮ್ಮ ಬಗ್ಗೆ ಒಲವು ಯಾಕಿಲ್ಲ ಎನ್ನುವಂಥ ಪ್ರಶ್ನೆನ ಸದ್ಯಕ್ಕಂತೂ ಸರ್ಕಾರದ ಮುಂದೆ ಇಡುವಂಥ ಕೆಲಸ ಈ ಜನರಿಂದ ಆಗ್ತಾ ಇದೆ. ಇದಿಷ್ಟು ಸದ್ಯಕ್ಕೆ ಈ ಒಂದು ಸಂಬಂಧಪಟ್ಟಾಗೆ ಆಗ್ತಿರುವಂಥ ಅನ್ಯಾಯದ ವಿರುದ್ಧವಾಗಿ ನಾವು ಜನರಿಗೆ ತಲುಪಿಸುವಂಥ ಮಾಹಿತಿನ ಸದ್ಯಕ್ಕೆ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದೇನೆ.